ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅವರದೇ ಆದಂತಹ ಶಕ್ತಿ ಇದೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾರ ನೇತೃತ್ವವೂ ಕೂಡ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅವರದೇ ಆದಂತಹ ಶಕ್ತಿ ಇದೆ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾರ ನೇತೃತ್ವವೂ ಕೂಡ ಅವಶ್ಯಕತೆ ಇಲ್ಲ ಅನ್ನುವಂಥ ಕಾರದ ಮಾತುಗಳು. ದೆಹಲಿಗೆ ಹೋಗಿ ಬಿಲ್ಡಪ್ ಕೊಡೋದೆಲ್ಲ ಬೇಕಾಗಿಲ್ಲ. ಎಲ್ಲದರ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನ ಮಾಡ್ತಾರೆ. ಪಕ್ಷಕ್ಕೆ ಮುಜುಗರ ಆಗದಂತೆ ವರಿಷ್ಠರು ತೀರ್ಮಾನಿಸಲಿ, ಅವ್ರ ನಿರ್ಧಾರ ತೆಗೆದುಕೊಳ್ಳಿ. ಅಂತಿಮ ತೀರ್ಮಾನ ಹೈಕಮಾಂಡ್ ಮಾಡಬೇಕಾಗಿದೆ. ಇಲ್ಲಿ ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಾರುವಾಗಿನೇ ತಿವಿದಿದ್ದಾರೆ ಮಾತಿನಲ್ಲೇ. ನೋಡಿ, ಒಂದು ಕಡೆಯಲ್ಲಿ ನಮ್ಗೆ ಯಾವುದೇ ರೀತಿಯಾದಂಥ ಡಿಕೆ ಶಿವಕುಮಾರ್ ಅವರಿಗೆ ಅವ್ರದ್ದೇ ಆದಂಥ ಶಕ್ತಿ ಇದೆ, ಯಾರ ನೇತೃತ್ವದ ಅವಶ್ಯಕತೆ ಇಲ್ಲಿಲ್ಲ, ಸುಮ್ಮನೆ ದೆಹಲಿಗೆಲ್ಲ ಹೋಗಿ ಬಿಲ್ಡಪ್ ಕೊಡೋದೆಲ್ಲ ಬೇಕಾಗಿಲ್ಲ. ನೋಡಿ, ಏನು ತೀರ್ಮಾನ ಆಗಬೇಕಲ್ಲ ಇದು ಹೈಕಮಾಂಡ್ ಮಾಡ್ತಾರೆ. ಪಕ್ಷಕ್ಕೆ ಮುಜುಗರ ಆಗದಂತೆ ವರಿಷ್ಠರು ತೀರ್ಮಾನ ಮಾಡಬೇಕು. ಅಂತಿಮವಾಗಿ ಆ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಹಾಗಾಗಿ ಅವ್ರ ನಿರ್ಧಾರಕ್ಕೆ ಬರಲಿ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರದ್ದೇ ಆದಂಥ ಶಕ್ತಿ ಇದೆ, ಯಾರಿಗೆ ಏನೂ ಮಾಡ್ಕೊಳ್ಳೋದಕ್ಕಾಗಲ್ಲ ಅನ್ನೋ ನೇರ ಒಂದು ಟಾಂಗ್ ಅನ್ನ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ತಮ್ಮ ಮಾತಿನ ಮೂಲಕವಾಗಿಯೇ ತಿವಿದಿದ್ದಾರೆ. ನೋಡಿ, ಹೈಕಮಾಂಡ್ ಎಲ್ಲ ವೀಕ್ಷಣೆ ಮಾಡ್ತಾ ಇದೆ. ನೀವೆಲ್ಲ ಈ ತರ ಮಾಡಿದ್ರೆ ಗೌರವ ಕಡಿಮೆ ಆಗ್ತದೆ. ಪಕ್ಷಕ್ಕೆ ಗೌರವ ಬರ್ತಕ್ಕಂಥ ರೀತಿ ನೀವೆಲ್ಲ ನಡ್ಕೋಬೇಕು ಅಂತ ನಮ್ಗೆ ಸೂಚನೆ ಕೊಟ್ಟಿದ್ದಾರೆ. ಅದನ್ನೇ ಸೂಚನೆ ನಮಗೆಲ್ಲ ಕೊಟ್ಟಿದ್ದಾರೆ. ಪಕ್ಷಕ್ಕೆ ಇರ್ಸು ಮುರ್ಸಾಗ್ತಕ್ಕಂಥ ಹೇಳಿಕೆಗಳನ್ನ ತಾವು ಯಾರು ಕೂಡ ಕೊಡಬಾರದು ಅಂತೇಳಿ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿ ಅಲ್ಲ, ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಆಯ್ತು, ಅವ್ರನ್ನೇ ಕೇಳಿ. ನೀವು ಅವ್ರು ತ್ಯಾಗ ಮಾಡ್ತಾರ, ಅವ್ರು ಏನಾಯ್ತು ನನ್ ಕೇಳಿದ್ರೆ ನಾನು ಏನ್ ಹೇಳಿ ನಿಮ್ಗೆ? ಅದೆಲ್ಲ ಆ ತರ ಡಿ ಕೆ ಶಿವಕುಮಾರ್ ಅವ್ರು ಯಾವತ್ತೂ ಕೂಡ ಯಾರಿಗೂ ನೀವು ಹಿಂಗ್ ಮಾಡಿ ಸೂಚನೆ ಕೊಟ್ಟಿಲ್ಲ. ಅವ್ರವ್ರ ವೈಯಕ್ತಿಕ ಶಾಸಕರ ಅಭಿಪ್ರಾಯಗಳು ಹೇಳಿ ಹೈಕಮಾಂಡ್ ಎಲ್ಲ ವೀಕ್ಷಣೆ ಮಾಡ್ತಾ ಇದೆ. ನೀವೆಲ್ಲ ಈ ತರ ಮಾಡಿದ್ರೆ ಗೌರವ